ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ NCERT ಕ್ಲಾಸ್ 6 ಸಂಸ್ಕೃತ ಪುಸ್ತಕದ 4ನೆಯ ಪಾಠ ಅಹಂ ಚ ತ್ವಂ ಚ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಹಾರ್ಡ್ ಕಾಪಿ ಟೆಕ್ಸ್ಟ್ ಬುಕ್ ನಲ್ಲಿ ಇದು ತೃತೀಯ ಪಾಠ 3ನೇ ಚಾಪ್ಟರು, ಆದರೆ PDF ನಲ್ಲಿ ಇದು 4ನೇ ಚಾಪ್ಟರ್ ಅಂತ ಆಗಿದೆ. ಆದರೆ ಚಾಪ್ಟರ್ ಅಲ್ಲಿರುವಂತಹ ಎಲ್ಲಾ ಅಂಶಗಳು ಸೇಮ್ ಇದೆ ಇದರಲ್ಲಿ. ಹಿಂದಿನ ಚಾಪ್ಟರ್ ಅಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಶಬ್ದಗಳ ರೂಪಗಳು ಹೇಗಾಗ್ತವೆ, ಹಾಗೆ ಕ್ರಿಯಾಪದಗಳು ವರ್ಬ್ಸ್ ನ ಹೇಗೆ ಉಪಯೋಗಿಸುವಂಥದ್ದು, ಸರ್ವನಾಮ ಶಬ್ದಗಳು ಸಹ ಸಾ ತತ್ ಈ ವಿಷಯಗಳನ್ನ ತಿಳಿದುಕೊಂಡ್ವಿ. ಇವತ್ತಿನ ಈ ಚಾಪ್ಟರ್ ಅಲ್ಲಿ ಅಹಂ ಮತ್ತೆ ತ್ವಂ. ಅಹಂ ಅಂದ್ರೆ ನಾನು, ತ್ವಂ ಅಂದ್ರೆ ನೀನು, ಇವುಗಳನ್ನು ಹೇಗೆ ಉಪಯೋಗಿಸುವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಇಲ್ಲಿ ಚ ಅಂದ್ರೆ ಆಂಡ್ ಅಂತ ಅರ್ಥ, ಮತ್ತು ಸಂಸ್ಕೃತದಲ್ಲಿ ಅದನ್ನ ಚ ಅಂತ ಉಪಯೋಗಿಸ್ತೇವೆ. ಅಹಂ ಮತ್ತೆ ತ್ವಂ ಅನ್ನುವಂಥದ್ದು ಯಾವುದೇ ಲಿಂಗಕ್ಕೆ ಸೇಮ್ ರೂಪವನ್ನ ಪಡೀತದೆ. ಈಗ ನಾನು ಪುಲ್ಲಿಂಗದಲ್ಲೂ ನಾನು ಅಂತ ಹೇಳ್ತೀವಿ, ಸ್ತ್ರೀಲಿಂಗದಲ್ಲೂ ನಾನು, ನಪುಂಸಕಲಿಂಗದಲ್ಲೂ ನಾನು, ಹಾಗೆ ತ್ವಂ ಅದರಲ್ಲೂ ನೀನು ಅನ್ನುವಂಥದ್ದು ಮೂರೂ ಲಿಂಗಗಳಲ್ಲೂ ಸೇಮ್ ಫಾರ್ಮ್ ಅನ್ನ ಪಡೆಯುತ್ತೆ. ಮಮ ನಾಮ ಭರತಃ ಅಹಂ ಛಾತ್ರಃ. ಮಮ ನಾಮ ನನ್ನ ಹೆಸರು ಭರತ, ಅಹಂ ನಾನು, ಛಾತ್ರಃ ಸ್ಟೂಡೆಂಟ್. ಈಗ ಯಾರಾದರೂ ಇಂಟ್ರೊಡಕ್ಷನ್ ಮಾಡಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಈ ರೀತಿಯಾಗಿ ಸಿಂಪಲ್ ಆಗಿ ಉಪಯೋಗಿಸಬಹುದು. ನಿನ್ನ ಹೆಸರೇನು? ಮಮ ನಾಮ ಭರತಃ, ನನ್ನ ಹೆಸರು ಭರತ, ನಾನು ವಿದ್ಯಾರ್ಥಿ. ಅದೇ ರೀತಿ ಮಮ ನಾಮ ಗಣೇಶಃ ಅಹಂ ಶಿಕ್ಷಕಃ, ನನ್ನ ಹೆಸರು ಗಣೇಶ, ನಾನು ಶಿಕ್ಷಕ. ಶಿಕ್ಷಕ ಅಂದ್ರೆ ಟೀಚರ್. ಈ ಎಲ್ಲ ಶಬ್ದಗಳು ಹಿಂದಿನ ಚಾಪ್ಟರ್ ಅಲ್ಲೂ ಬಂದಿದೆ ಆಲ್ರೆಡಿ. ಮಮ ನಾಮ ಗೌತಮಃ ಅಹಂ ಚಿಕಿತ್ಸಕಃ. ಇಲ್ಲಿ ಗೌತಮಃ ಪುಲ್ಲಿಂಗ ಶಬ್ದ, ಶಿಕ್ಷಕಃ ಪುಲ್ಲಿಂಗ ಶಬ್ದ. ಇವೆಲ್ಲ ನನ್ನ ಹೆಸರು ಗೌತಮ, ನಾನು ಚಿಕಿತ್ಸಕ. ಚಿಕಿತ್ಸಕ ಅಂದ್ರೆ ಡಾಕ್ಟರ್, ವೈದ್ಯ ಅಂತಾನು ಹೇಳ್ತೀವಿ ಸಂಸ್ಕೃತದಲ್ಲಿ. ಚಿಕಿತ್ಸಕ ಡಾಕ್ಟರ್ ಅಂತ ಅರ್ಥ. ಮಮ ನಾಮ ರಾಘವಃ ಅಹಂ ಕೃಷಕಃ. ನನ್ನ ಹೆಸರು ರಾಘವ, ನಾನು ಕೃಷಕ ಅಂದ್ರೆ ರೈತ, ಫಾರ್ಮರ್ ಅಂತ ಅರ್ಥ. ಕೃಷಕ ಅಂದ್ರೆ ಫಾರ್ಮರ್ ಅಂತ ಅರ್ಥ. ಇಲ್ಲಿ 4 ಪುಲ್ಲಿಂಗ ಶಬ್ದಗಳು ಇವೆ. ಛಾತ್ರಃ ಸ್ಟೂಡೆಂಟ್, ಶಿಕ್ಷಕಃ ಟೀಚರ್, ಹಾಗೆ ಚಿಕಿತ್ಸಕಃ ಡಾಕ್ಟರ್, ಕೃಷಕಃ ಫಾರ್ಮರ್ ಅಥವಾ ರೈತ. ಅದೇ ರೀತಿಯಲ್ಲಿ ಸ್ತ್ರೀಲಿಂಗ ಶಬ್ದಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಮಮ ನಾಮ ಮೇನಕಾ ಅಹಂ ಛಾತ್ರ. ಮಮ ನಾಮ ಮೇನಕಾ ಅಹಂ ಛಾತ್ರ. ಇಲ್ಲಿ ಇವೆಲ್ಲ ಸೇಮ್ ಇರ್ತದೆ. ಅಹಂ ಅನ್ನುವಂಥದ್ದು ಸೇಮ್ ಇದೆ, ಹೆಸರು ಮತ್ತೆ ಶಬ್ದ. ಛಾತ್ರ ಅಂದ್ರೆ ಪುಲ್ಲಿಂಗ ಶಬ್ದ, ಛಾತ್ರ ಸ್ತ್ರೀಲಿಂಗ ಶಬ್ದ, ವಿದ್ಯಾರ್ಥಿನಿ ಅಂತ ಹೇಳುವರು. ಮಮ ನಾಮ ಪ್ರಿಯಂ ವದ ಅಹಂ ಶಿಕ್ಷಿಕಾ. ಶಿಕ್ಷಿಕ, ಶಿಕ್ಷಕ ಪುಲ್ಲಿಂಗ, ಶಿಕ್ಷಿಕಾ ಸ್ತ್ರೀಲಿಂಗ. ಆದ್ರೆ ಇಲ್ಲಿ ಅಹಂ ಅನ್ನುವ ರೂಪವನ್ನೇ ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಇದಕ್ಕೆ ಅಹಂ ಎನ್ನುವಂಥದ್ದು ಯಾವುದೇ ಭೇದವನ್ನ ಪಡೆಯಲ್ಲ. ಮಮ ನಾಮ ಸುಮಿತ್ರ. ನನ್ನ ಹೆಸರು ಸುಮಿತ್ರ, ಅಹಂ ಚಿಕಿತ್ಸಿಕಾ. ಚಿಕಿತ್ಸಕ ಪುಲ್ಲಿಂಗ, ಚಿಕಿತ್ಸಿಕಾ ಸ್ತ್ರೀಲಿಂಗ ಆಯ್ತು ಅಲ್ಲಿ. ಆಮೇಲೆ ಮಮ ನಾಮ ರಾಧಿಕಾ ಅಹಂ ಸೈನಿಕಿ. ನನ್ನ ಹೆಸರು ರಾಧಿಕಾ, ನಾನು ಸೈನಿಕಿ. ಸೈನಿಕ ಪುಲ್ಲಿಂಗ, ಸೈನಿಕಿ ಸ್ತ್ರೀಲಿಂಗ ಆಗ್ತದೆ. ಮುಂದೆ ಇಲ್ಲಿ ತ್ವಂ ಕೊಟ್ಟಿದ್ದಾರೆ. ನಾವು ಅಹಂ ವಿಷಯಗಳನ್ನ ಮೊದಲು ತಿಳಿದುಕೊಳ್ಳೋಣ. ಅಹಂ ಶಬ್ದವನ್ನ ಯಾವ ರೀತಿ ಉಪಯೋಗಿಸುವಂಥದ್ದು ಅದನ್ನ ಮೊದಲಿಗೆ ಕಂಪ್ಲೀಟ್ ಆಗಿ ತಿಳಿದುಕೊಂಡು ಆಮೇಲೆ ತ್ವಂಗೆ ಹೋಗೋಣ. ಈಗ ಇಲ್ಲಿ ಮತ್ತೆ ಅಹಂ ಬಂತು. ಅಹಂ ಆರಕ್ಷಕ ಅಸ್ಮಿ. ಅಹಂ ಯೂಸ್ ಮಾಡಿ ಹಿಂದಿನ ಚಾಪ್ಟರ್ ಅಲ್ಲಿ ನಾವು ಕೆಲವೊಂದು ಶಬ್ದಗಳನ್ನ ಕಲ್ತಿದ್ವಿ. ಗಾಯಕ, ಗಾಯಿಕ, ಚಿತ್ರಕಾರ, ಚಾಲಕ.
ಅಹಂ ಚಾಲಕಃ, ಅಹಂ ಚಿತ್ರಕಾರಃ, ಅಹಂ ಗಾಯಿಕಾ ಈ ರೀತಿಯಲ್ಲಿ ಉಪಯೋಗಿಸಬಹುದು. ಈಗ ಅಲ್ಲಿ ಯಾವುದೇ ಒಂದು ಕ್ರಿಯಾಪದ ಉಪಯೋಗಿಸಿಲ್ಲ ನಾವು. ಒಂದು ವರ್ಬ್ ಅನ್ನು ಹೇಗೆ ಉಪಯೋಗಿಸೋದು? ನಾನು ಶಿಕ್ಷಕ ಇದ್ದೇನೆ, ಟೀಚರ್ ಇದ್ದೇನೆ ಅಂತ ಅಲ್ಲಿ ಅಧ್ಯಾಹಾರ ಮಾಡ್ಕೊಬೇಕು. ಅಲ್ಲಿ ಕ್ರಿಯಾಪದ ಬಾಯಲ್ಲಿ ಹೇಳದೇ ಇದ್ರೂ ಸಹ ಇದ್ದೇನೆ ಅನ್ನುವಂಥ ಅರ್ಥ ಬರುತ್ತೆ. ಅದನ್ನ ಹೇಗೆ ಉಪಯೋಗಿಸುವಂಥದ್ದು? ಅಹಂ ಆರಕ್ಷಕಃ ಅಸ್ಮಿ. ಹಿಂದಿನ ಚಾಪ್ಟರ್ ಅಲ್ಲಿ ಅವನು ಇದ್ದಾನೆ ಅನ್ನೋದಕ್ಕೆ ಸಹ ಗಾಯಕಃ ಅಸ್ತಿ ಅಥವಾ ಸಾ ಗಾಯಿಕಾ ಅಸ್ತಿ ಅಂತ ರೂಪ ಇತ್ತು. ಅಸ್ತಿ ಸ್ತಃ ಸಂತಿ ಅಂತ ರೂಪ ಬಂತು. ಅದು ಮೂರನೆಯವರಿಗೆ ಹೇಳಬೇಕಂದ್ರೆ. ಇಲ್ಲಿ ಅಹಂ ನಾನು ಇದ್ದೇನೆ ಅಂತ ಹೇಳಬೇಕಂದ್ರೆ ಯಾವ ರೂಪ ಬರುತ್ತೆ? ಅಸ್ಮಿ. ಅಹಂ ಅಸ್ಮಿ ಇಬ್ಬರು ಇದ್ರೆ ಆವಾಂ ಸ್ವಹ, ಮೂರು ಜನ ಅಥವಾ ಮೂರಕ್ಕಿಂತ ಜಾಸ್ತಿ ಇದ್ರೆ ಬಹುವಚನ ಅಂದ್ರೆ ವಯಂ ಸ್ಮಹ. ಇದನ್ನ ನೆನ್ಪಿಟ್ಕೊಬೇಕು. ಅಹಂ ಆರಕ್ಷಕಃ ಅಸ್ಮಿ, ನಾನು ಆರಕ್ಷಕಃ ಪೊಲೀಸ್ ಆಗಿದ್ದೇನೆ. ನಾವಿಬ್ಬರು ಆವಾಂ ಆರಕ್ಷಕೌ ಸ್ವಹ, ನಾವಿಬ್ಬರು ಆರಕ್ಷಕರಾಗಿದ್ದೇವೆ. ವಯಂ ಆರಕ್ಷಕಾಹ ಸ್ಮಃ, ನಾವು ಎಲ್ಲರೂ ಪೊಲೀಸರು ಆಗಿದ್ದೇವೆ ಅಂತ ಬರ್ತದೆ. ಹಾಗಿದ್ರೆ ಇಲ್ಲಿ ಅಹಂ ಅಹಂ ಅಂತ ತಗೊಂಡ್ರೆ ನಾನು, ಅದಕ್ಕೆ ಕ್ರಿಯಾಪದ ಅಸ್ಮಿ. ಆವಾಂ ನಾವು, ಆವಾಂ ಅಸ್ಮಿ ಸ್ವಹ ಆಗತ್ತೆ ಇಲ್ಲಿ. ಆವಾಂ ಸ್ವಹ ವಯಂ ಸ್ಮಹ ಈ ರೀತಿ ರೂಪ ಬರುತ್ತೆ. ಇದನ್ನು ನೆನಪಲ್ಲಿಟ್ಕೊಬೇಕು. ಅಹಂ ಡ್ಯಾಶ್ ಅಸ್ಮಿ, ಆವಾಂ ಡ್ಯಾಶ್ ಸ್ವಹ, ವಯಂ ಡ್ಯಾಶ್ ಸ್ಮಹ ಈ ರೀತಿ ಬರುತ್ತೆ. ಮೊದಲ ಇದನ್ನೇ ತಗೊಂಡ್ರೆ ನಾವು ಅಸ್ಮಿಯನ್ನು ಉಪಯೋಗಿಸಬಹುದು. ಹೇಗೆ? ಅಹಂ ಛಾತ್ರಃ ಅಸ್ಮಿ, ಅಹಂ ಶಿಕ್ಷಕಃ ಅಸ್ಮಿ, ಅಹಂ ಚಿಕಿತ್ಸಕಃ ಅಸ್ಮಿ, ಅಹಂ ಕೃಷಕಃ ಅಸ್ಮಿ. ಅಹಂ ಛಾತ್ರಾ ಅಸ್ಮಿ, ಅಹಂ ಶಿಕ್ಷಿಕಾ ಅಸ್ಮಿ, ಅಹಂ ಚಿಕಿತ್ಸಿಕಾ ಅಸ್ಮಿ, ಅಹಂ ಸೈನಿಕಿ ಅಸ್ಮಿ ಈ ರೀತಿಯಲ್ಲಿ ಬರುತ್ತೆ. ಹಾಗೆ ಅಹಂ ಆರಕ್ಷಕಃ ಅಸ್ಮಿ, ಆವಾಂ ಆರಕ್ಷಕೌ ಸ್ವಹ, ವಯಂ ಆರಕ್ಷಕಾಹ ಸ್ಮಃ. ಅಹಂ ಸ್ತ್ರೀಲಿಂಗದಲ್ಲಾದ್ರೆ, ಸ್ತ್ರೀಲಿಂಗದಲ್ಲೂ ಕ್ರಿಯಾಪದ ವರ್ಬ್ ಸೇಮ್ ಇರ್ತದೆ. ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕ್ರಿಯಾಪದ ಅನ್ನುವಂಥದ್ದು ಮೂರು ಲಿಂಗಕ್ಕೂ ಸೇಮ್ ಇರ್ತದೆ. ಅಹಂ ಚಿಕಿತ್ಸಿಕಾ ಅಸ್ಮಿ, ಆವಾಂ ಚಿಕಿತ್ಸಿಕೆ, ಚಿಕಿತ್ಸಿಕಾ ಶಬ್ದದ ದ್ವಿವಚನ ಏನಾಗ್ತದೆ? ಚಿಕಿತ್ಸಿಕೆ. ಇಲ್ಲಿ ಎಲ್ಲವೂ ದ್ವಿವಚನದಲ್ಲೇ ಬರ್ತದೆ. ಆವಾಂ ಚಿಕಿತ್ಸಿಕೆ ಸ್ವಹ, ವಯಂ ಚಿಕಿತ್ಸಿಕಾಹ ಸ್ಮಃ. ಇದು ಸ್ತ್ರೀಲಿಂಗದಲ್ಲಿ. ನಪುಂಸಕಲಿಂಗದಲ್ಲಿ ಹೇಳಬಹುದು. ಮಿತ್ರಂ ಅನ್ನುವಂಥದ್ದು ನಪುಂಸಕಲಿಂಗ ಶಬ್ದ, ಫ್ರೆಂಡ್ ಅಂತ ಅರ್ಥವನ್ನು ಕೊಡುವಂಥದ್ದು. ಅದನ್ನು ಹೇಗೆ ಹೇಳ್ಬಹುದು? ಅಹಂ ಮಿತ್ರಂ, ಚಿಕಿತ್ಸಿಕಾ ಬದಲು ಮಿತ್ರಂ. ಅಹಂ ಮಿತ್ರಂ ಅಸ್ಮಿ, ಆವಾಂ ಮಿತ್ರೇ ಸ್ವಹ, ವಯಂ ಮಿತ್ರಾಣಿ ಸ್ಮಃ ಈ ರೀತಿಯಲ್ಲಿ ಬರುತ್ತೆ. ಮುಂದೆ ತ್ವಂ ಅನ್ನೋದನ್ನ ಹೇಗೆ ಉಪಯೋಗಿಸೋದು? ಅಹಂ ಆಯ್ತು, ಇಲ್ಲಿ ತ್ವಂ. ತ್ವಂ ಕಹ, ತ್ವಂ ಅಂದ್ರೆ ನೀನು, ನೀನು ಯಾರು ಅಂತ ಕೇಳಬಹುದು. ಅಹಂ ಸೈನಿಕಃ, ಇಲ್ಲಿ ಅಹಂ ಇರೋದನ್ನೇ ನಾವು ತ್ವಂ ಉಪಯೋಗಿಸ್ಕೊಬಹುದು. ಟೀಚರ್ ಸ್ಟೂಡೆಂಟ್ ಹೇಳ್ಬೇಕಂದ್ರೆ ತ್ವಂ ಛಾತ್ರಃ, ತ್ವಂ ಶಿಕ್ಷಕಃ. ಇಲ್ಲಿ ನಾನು ನನ್ನ ಬಗ್ಗೆ ಹೇಳ್ಕೊಂತ ಇಲ್ಲ, ನಾವು ನಮ್ಮ ಎದುರಿಗೆ ಇರುವವರನ್ನ ನೀನು ಯಾರು ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ತ್ವಂ ಶಿಕ್ಷಕಃ, ತ್ವಂ ಚಿಕಿತ್ಸಕಃ, ತ್ವಂ ಕೃಷಕಃ ಈ ರೀತಿ ಎಕ್ಸಾಂಪಲ್ಗಳನ್ನು ತಗೊಬಹುದು. ತ್ವಂ ಛಾತ್ರ,
ತ್ವಂ ಚಿಕಿತ್ಸಿಕಾ, ಈ ರೀತಿಯಾಗಿ. ಈಗ ತ್ವಂ ಅಂತ ಹೇಳ್ಬೇಕಂದ್ರೆ ನೀನು ಯಾರು ಅಂತ ಹೇಳ್ಬೇಕು. ಅಲ್ಲಿ ಪುಲ್ಲಿಂಗ ಶಬ್ದವಾದರೆ ಕಹ ಅಂತ ಕೇಳಬೇಕು, ಸ್ತ್ರೀಲಿಂಗ ಶಬ್ದವಾದರೆ ಕ ಅಂತ. ನಾವು ಯಾರನ್ನ ಕೇಳ್ತಾ ಇದ್ದೀವಿ ಆ ಪರ್ಟಿಕ್ಯುಲರ್ ಶಬ್ದ, ಆ ವಸ್ತುವನ್ನು ಸೂಚಿಸುವಂತಹ ಶಬ್ದ ಪುಲ್ಲಿಂಗ ಆದರೆ ಕಹ, ಕೌ, ಕೆ. ಇದು ಹಿಂದಿನ ಚಾಪ್ಟರ್ಲ್ಲೇ ಬಂದಿತ್ತು. ಹಾಗೆ ಸ್ತ್ರೀಲಿಂಗ ಶಬ್ದವಾದರೆ ಕಾ, ಕೆ, ಕಾಹ. ನಪುಂಸಕ ಆದರೆ ಕಿಂ, ಕೆ, ಕಾನಿ. ಈ ರೀತಿಯಲ್ಲಿ ಕ್ವಶನ್ ಅನ್ನ ಕೇಳಬೇಕು. ತ್ವಂ ಕಹ ಏಕವಚನದಲ್ಲಿದೆ. ಅಹಂ ಸೈನಿಕ ಅಂತ ಅವನು ಹೇಳ್ತಾನೆ. ಇಲ್ಲಿ ತ್ವಂ ಅಹಂ ಎರಡು ಮಿಕ್ಸ್ ಆಗಿದೆ. ಯುವಾಂ ನೀವಿಬ್ಬರು ಯಾರು, ಆವಾಂ ಸೈನಿಕವು ನಾವಿಬ್ಬರು ಸೈನಿಕರು. ಯೂಯಂ ಕೆ ನೀವೆಲ್ಲರೂ ಯಾರು, ವಯಂ ಸೈನಿಕಾಹ ನಾವೆಲ್ಲರೂ ಸೈನಿಕರು. ಇಲ್ಲಿ ನೋಡಿದ್ರೆ ತ್ವಂ ಶಬ್ದರೂಪ ಹೇಗಾಯ್ತು, ತ್ವಂ ಯುವಾಂ ಯೂಯಂ ಅಂತ ಬರುತ್ತೆ. ತ್ವಂ ಯುವಾಂ ಯೂಯಂ, ತ್ವಂ ಯುವಾಂ ಯೂಯಂ. ಇದಕ್ಕೆ ಕ್ರಿಯಾಪದ ಏನ್ ಬರ್ತದೆ ಅಂತ ಮುಂದೆ ನೋಡೋಣ. ತ್ವಂ ಕಹ ನೀನು ಯಾರು, ಅಹಂ ಗಾಯಕಃ ನಾನು ಗಾಯಕನಾಗಿದ್ದೇನೆ. ಯುವಾಂ ಕೌ ನೀವಿಬ್ಬರು ಯಾರು, ಆವಾಂ ಗಾಯಕೌ. ಇಲ್ಲಿ ನಮಗೆ ತ್ವಂಗೂ ಉದಾಹರಣೆ ಸಿಗ್ತದೆ, ಅಹಂಗೂ ಉದಾಹರಣೆ ಸಿಗ್ತಾ ಇದೆ. ಯೂಯಂ ಕೆ ನೀವೆಲ್ಲರೂ ಯಾರು, ವಯಂ ಗಾಯಕಾಹ. ಇಲ್ಲಿ ಸಹತೌತೆಯಲ್ಲಿ ದೂರದಲ್ಲಿರೋರಿಗೂ ಸಹ ಅಂತ ಹೇಳ್ತಾ ಇದ್ವಿ, ಹತ್ತಿರದಲ್ಲಿದ್ದವರಿಗೆ ಏಷಃ ಅಂತ ಇದ್ವಿ. ಇಲ್ಲಿ ಆ ರೀತಿ ಏನೂ ಇಲ್ಲ. ತ್ವಂ ಹತ್ತಿರದಲ್ಲಿರಲಿ ದೂರದಲ್ಲಿರಲಿ ತ್ವಂ ಅಂತಾನೆ ಹೇಳುವಂಥದ್ದು. ತ್ವಂ ಯುವಾಂ ಯೂಯಂ ಅಂತಾನೆ ಹೇಳುವಂಥದ್ದು. ತ್ವಂ ಕಹ ತ್ವಂ ಪತ್ರಕಾರಃ ಅಹಂ ಪತ್ರಕಾರಃ. ಯುವಾಂ ಕೌ ಆವಾಂ ಪತ್ರಕಾರೌ. ಪತ್ರಕಾರರು ಅಂದ್ರೆ ಪತ್ರಕರ್ತರು ಅಂತ ಹೇಳ್ತೀವಲ್ವಾ, ರೈಟರ್ಸ್ ಬರೆಯೋರು, ನ್ಯೂಸ್ ಪೇಪರ್ಗಳಲ್ಲಿ ಬರೆಯೋರು ಪತ್ರಕರ್ತರು. ಯೂಯಂ ಕೆ ವಯಂ ಪತ್ರಕಾರಾಹ. ಪತ್ರಕಾರಃ ಪತ್ರಕಾರೌ ಪತ್ರಕಾರಾಹ. ತ್ವಂ ಕಹ ಅಹಂ ಪಾಚಕಃ. ಪಾಚಕಃ ಅಂದ್ರೆ ಅಡುಗೆ ಮಾಡುವವರು, ಕುಕ್. ಯುವಾಂ ಕೌ ನೀವಿಬ್ಬರು ಯಾರು, ಆವಾಂ ಪಾಚಕೌ ನಾವಿಬ್ಬರು ಪಾಚಕರು ಅಡುಗೆ ಮಾಡುವವರು. ಯೂಯಂ ಕೆ ವಯಂ ಪಾಚಕಾಹ. ಪಾಚಕಃ ಪಾಚಕೌ ಪಾಚಕಾಹ. ಇಲ್ಲಿ ಹೊಸ ಶಬ್ದಗಳು ಇವು. ಪಾಚಕಃ, ಪತ್ರಕಾರಃ, ಹಾಗೆ ಸೈನಿಕಃ, ಇವೆಲ್ಲ ಈ ಚಾಪ್ಟರ್ ಅಲ್ಲಿ ಬಂದಿರುವಂತಹ ಹೊಸ ಶಬ್ದಗಳು. ತ್ವಂ ಕ ಸ್ತ್ರೀಲಿಂಗ ಶಬ್ದವನ್ನ ಹೇಗೆ ಹೇಳುವಂಥದ್ದು, ತ್ವಂ ಅಂತಾನೆ ಹೇಳ್ತೀವಿ, ಆದರೆ ಕ್ವಶನ್ ನಲ್ಲಿ ಕ ಅಂತ ಬರುತ್ತೆ. ತ್ವಂ ಕ ಅಹಂ ಗಾಯಿಕಾ. ಯುವಾಂ ಕೆ ಆವಾಂ ಗಾಯಿಕೆ. ಯೂಯಂ ಕಾಹ ವಯಂ ಗಾಯಿಕಾಹ. ತ್ವಂ ಕ ಅಹಂ ತಂತ್ರಜ್ಞ ಟೆಕ್ನಿಷಿಯನ್. ತಂತ್ರಜ್ಞ ಅಂದ್ರೆ ಪುಲ್ಲಿಂಗ, ತಂತ್ರಜ್ಞ ಸ್ತ್ರೀಲಿಂಗ. ಯುವಾಂ ಕೆ ನೀವಿಬ್ಬರು ಯಾರು, ಕೆ ಅಂತ ಬಂದಾಗ ಸ್ತ್ರೀಲಿಂಗ ಶಬ್ದಕ್ಕೆ ಕೇಳ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಆವಾಂ ತಂತ್ರಜ್ಞೆ. ಯೂಯಂ ಕಾಹ ನೀವೆಲ್ಲರೂ ಯಾರು, ವಯಂ ತಂತ್ರಜ್ಞಾಹ. ತಂತ್ರಜ್ಞ ತಂತ್ರಜ್ಞೆ ತಂತ್ರಜ್ಞಾಹ. ಮಾಲಾ ಮಾಲೆ ಮಾಲಾಹ ಆ ರೀತಿ ಸ್ತ್ರೀಲಿಂಗದ ರೂಪ ಬರುತ್ತೆ. ತ್ವಂ ಕ ಅಹಂ ನರ್ತಕಿ. ಯುವಾಂ ಕೆ ಆವಾಂ ನರ್ತಕ್ಯೌ. ಈಕಾರ ಅಂತ ಸ್ತ್ರೀಲಿಂಗ ಇದು. ಲೇಖಕಿ, ಲೇಖನಿ, ಲೇಖನ್ಯೌ, ಲೇಖನ್ಯಃ ಅಂತ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಬಂದಿತ್ತು. ಹಾಗೆ ನರ್ತಕಿ, ನರ್ತಕ್ಯೌ, ನರ್ತಕ್ಯಃ ಅಂತ ರೂಪ ಆಗ್ತಿದೆ. ಆವಾಂ ನರ್ತಕ್ಯೌ ವಯಂ ನರ್ತಕ್ಯಃ ಅಂತ ಆಯ್ತು. ತ್ವಂ ಕ ಅಹಂ ಪಾಚಿಕಾನ್ ನಾನು ಅಡುಗೆ ಮಾಡುವವಳು, ಲೇಡಿ ಅಲ್ಲಿ. ಯುವಾಂ ಕೆ ಆವಾಂ ಪಾಚಿಕೆ. ಯೂಯಂ ಕಾಹ ವಯಂ ಪಾಚಿಕಾಹ. ಈ ಚಾಪ್ಟರ್ ಅಲ್ಲಿ ಅಹಂ ತ್ವಂ ಜೊತೆಗೆ ಪುಲ್ಲಿಂಗ ಸ್ತ್ರೀಲಿಂಗ ಶಬ್ದಗಳು. ಛಾತ್ರ ಛಾತ್ರ ಆಗ್ತದೆ,
ನರ್ತಕಃ ನರ್ತಕಿ ಆಗ್ತದೆ, ಸೈನಿಕಃ ಸೈನಿಕಿ ಆಗ್ತದೆ, ಚಿಕಿತ್ಸಕಃ ಚಿಕಿತ್ಸಿಕಾ ಆಗ್ತದೆ, ಪಾಚಕಃ ಪಾಚಿಕಾ ಅಂತ ಆಗ್ತದೆ, ತಂತ್ರಜ್ಞ ತಂತ್ರಜ್ಞ ಅಂತ ಆಗ್ತದೆ. ಇವೆಲ್ಲ ಹೊಸ ಶಬ್ದಗಳು. ಪುಲ್ಲಿಂಗ ಸ್ತ್ರೀಲಿಂಗ ಶಬ್ದದ ಕನ್ವರ್ಷನ್ ಹೇಗಾಗ್ತದೆ ಅಂತ ತಿಳಿತದೆ. ಈಗ ಅದಕ್ಕೆ ಕ್ರಿಯಾಪದವನ್ನು ಹೇಗೆ ಉಪಯೋಗಿಸುವಂಥದ್ದು? ತ್ವಂ ಇದ್ದಾಗ ಅಹಂ, ಅಸ್ಮಿ, ಆವಾಂ, ಸ್ವಃ, ವಯಂ, ಸ್ಮಃ. ತ್ವಮ್ಗೇನಾಗ್ತದೆ? ತ್ವಂ ಅಸಿ, ಯುವಾಂ ಸ್ಥಃ, ಯೂಯಂ ಸ್ಥ್, ಅಸಿ ಸ್ಥಃ ಸ್ಥ ಅಂತ ಆಗ್ತದೆ. ಇಲ್ಲಿ ಅಸಿ ಸ್ಥಃ ಸ್ಥ. ಸ್ಥ ಮಾತ್ರ ಬಹುವಚನದಲ್ಲಿ. ತ್ವಂ ಅಸಿ ಯುವಾಂ ಸ್ಥಃ ಯೂಯಂ ಸ್ಥ. ಅಹಂ ಅಸ್ಮಿ ಆವಾಂ ಸ್ವಃ ವಯಂ ಸ್ಮಃ. ತ್ವಂ ಚಿತ್ರಕಾರಃ ಅಸಿ, ತ್ವಂ ಪಾಚಿಕಾ ಅಸಿ, ತ್ವಂ ಚಿತ್ರಕಾರೌ ಸ್ಥ, ಯುವಾಂ ಚಿತ್ರಕಾರೌ ಸ್ತಃ, ಯುವಾಂ ಪಾಚಿಕೆ ಸ್ತಃ, ಯೂಯಂ ಚಿತ್ರಕಾರಾಃ ಸ್ತಃ, ಯೂಯಂ ಪಾಚಿಕಾಃ ಸ್ಥ ಅಂತ ಬರುತ್ತೆ. ತ್ವಂ ಗಾಯಿಕಾ ಅಸಿ, ಯುವಾಂ ಗಾಯಿಕೆ ಸ್ತಃ ಇಬ್ಬರು, ಯೂಯಂ ಗಾಯಿಕಾಃ ಸ್ತಃ ಬಹುವಚನದಲ್ಲಿದೆ. ಅಹಂ ಚಿಕಿತ್ಸಿಕಾ ಅಸ್ಮಿ ಇದು ಆಗಿತ್ತು ಆಲ್ರೆಡಿ. ಈ ರೀತಿಯಲ್ಲಿ ಬರುತ್ತೆ. ಇಲ್ಲಿ ಮುಂದೆ ಶಬ್ದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ. ಈ ಚಾಪ್ಟರ್ ಅಲ್ಲಿ ಬಂದಿರುವಂತಹ ಶಬ್ದಗಳ ಅರ್ಥ. ಮಮ ಅಂದ್ರೆ ಮೈನ್, ನನ್ನ ಅಂತ. ನಾಮ ಅಂದ್ರೆ ಅಭಿಧಾನಂ ಅಂದ್ರೆ ಹೆಸರು, ನೇಮ್. ಅಹಂ ನಾನು, ಆವಾಂ ನಾವಿಬ್ಬರು, ವಿ ಬೋತ್, ವಯಂ ವಿ ಆಲ್, ತ್ವಂ ಯು, ಯುವಾಂ ಯು ಬೋತ್, ಯೂಯಂ ಯು ಆಲ್. ಅಸ್ತಿ ಅಂದ್ರೆ ಇದೆ ಅಂತ ಅರ್ಥ. ಸ್ತಃ ಎರಡು ಇದ್ದಾವೆ. ಇದು ಅಹಂ ತ್ವಮ್ಮಲ್ಲಿ ಬರಲ್ಲ, ಸಹ ತೌತೆ ಅದರಲ್ಲಿ ಬರ್ತದೆ. ಥರ್ಡ್ ಪರ್ಸನ್ಗೆ ಹೇಳ್ಬೇಕಂದ್ರೆ ಬರುತ್ತೆ. ಅಸ್ತಿ ಸ್ತಃ ಸಂತಿ. ಸೈನಿಕಃ ಸೋಲ್ಜರ್, ತಂತ್ರಜ್ಞ ಕಂಪ್ಯೂಟರ್ ಇಂಜಿನಿಯರ್, ಪತ್ರಕಾರಃ ಜರ್ನಲಿಸ್ಟ್, ನರ್ತಕಿ ಅಂದ್ರೆ ಡ್ಯಾನ್ಸರ್, ಫೀಮೇಲ್ ಡ್ಯಾನ್ಸರ್, ಚಿತ್ರಕಾರಃ ಚಿತ್ರವನ್ನು ಬರೆಯೋನು, ಇಲ್ಲಿಸ್ಟ್ರೇಟರ್. ಹಾಗೆ ಆರಕ್ಷಕಃ ಪೊಲೀಸ್ ಮ್ಯಾನ್, ಚಿಕಿತ್ಸಿಕ ಫೀಮೇಲ್ ಡಾಕ್ಟರ್, ಛಾತ್ರ ವಿದ್ಯಾರ್ಥಿ ಅಂತಲೂ ಹೇಳಬಹುದು, ಸ್ಟೂಡೆಂಟ್, ಲೇಖಕ ಲೇಖನಕರ್ತ ಅಂದರೆ ರೈಟರ್, ಕ್ರೀಡಕ ಆಟವನ್ನ ಸ್ಪೋರ್ಟ್ಸ್ ಮ್ಯಾನ್ ಪ್ಲೇಯರ್ ಅಂತ ಹೇಳ್ಬೋದು, ಗಾಯಕ ಯಹ ಗಾಯತಿ ಯಾರು ಹಾಡನ್ನು ಹಾಡ್ತಾರೋ ಅವನು ಸಿಂಗರ್, ಚಾಲಕ ಡ್ರೈವರ್, ಛಾತ್ರ ವಿದ್ಯಾರ್ಥಿನಿ ಅಂದರೆ ಗರ್ಲ್ ಸ್ಟೂಡೆಂಟ್, ದ್ರವೀಣಂ ಅಂದರೆ ವಿತ್ತಂ ವೆಲ್ತ್ ಅಂತ ಅರ್ಥ. ಇದು ಈ ಶಬ್ದ ಮುಂದೆ ಬರ್ತದೆ, ಅದು ಎಲ್ಲಿ ಉಪಯೋಗಿಸಿದ್ದಾರೆ ಅಂತ. ಹಾಗೆ ಇಲ್ಲಿ ಒಂದು ನೋಟ್ಸ್ ಅನ್ನು ಕೊಟ್ಟಿದ್ದಾರೆ. ಮ ಇತ್ಯಸ್ಯ ಅನುಸ್ವಾರಸ್ಯ ಚ ಲೇಖನ ನಿಯಮಃ. ಮ ಮತ್ತೆ ಅನುಸ್ವಾರ ಹೇಗೆ ಬರೆಯೋದು ಅಂದ್ರೆ, ಮ ಹಾಗೆ ಅನುಸ್ವಾರ ಮೇಲಕ್ಕೆ ಬಿಂದು ಹಾಕೋದು. ಡಿಫ್ರೆನ್ಸ್ ಏನು? ಕೆಲವೊಂದು ಕಡೆ ಮ ಬರಿತೀವಿ, ಕೆಲವೊಂದು ಕಡೆ ಮೇಲ್ಗಡೆ ಅನುಸ್ವಾರವನ್ನು ಹಾಕ್ತೀವಿ. ಅದರ ಡಿಫ್ರೆನ್ಸ್ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ವ್ಯಂಜನ ವರ್ಣಾತ್ ಪೂರ್ವಂ ಪದಾಂತಸ್ಯ ಮ ಇತ್ಯಸ್ಯ ಸ್ಥಾನೆ ಅನುಸ್ವಾರ ಲೇಖನೀಯ. ಅಂದ್ರೆ ಒಂದು ಸೆಂಟೆನ್ಸ್ ಇದೆ, ಇಲ್ಲೇ ಇದನ್ನ ನಮ್ಮ ಚಾಪ್ಟರ್ ಅಲ್ಲಿ ಇರೋದು ತಗೊಂಡ್ರೆ, ಅಹಂ ಗಾಯಿಕಾ ಅಸ್ಮಿ ಅಂತ ಬಂತು. ಇಲ್ಲಿ ಮಕಾರ ಆದ ನಂತರ ವ್ಯಂಜನ ಇರುತ್ತೆ. ವ್ಯಂಜನ ವರ್ಣಾತ್ ಪೂರ್ವಂ ಪದಾಂತಸ್ಯ ಮ. ವ್ಯಂಜನ ವರ್ಣ ಇದೆ, ಅದರ ಹಿಂದಿನ ಮಕಾರ ಇದ್ರೆ ಅಲ್ಲಿ ಅದು ಏನಾಗ್ತದೆ? ಅನುಸ್ವಾರ ಲೇಖನೀಯ. ಇಲ್ಲಿ ನಾನು
ಮಕಾರವನ್ನು ಬರೆಯೋದ್ರ ಬದಲು ಮೇಲ್ಗಡೆ ಡಾಟ್ ಹಾಕಬೇಕು, ಅನುಸ್ವಾರವನ್ನು ಹಾಕಬೇಕು. ಇದು ರೂಲ್ಸು. ಸಾಮಾನ್ಯವಾಗಿ ಒಂದು ವಾಕ್ಯವನ್ನ ಬರಿಬೇಕಂದ್ರೆ ಬರೀ ಅಹಂ ಅಂತ ಬರಿತಾ ಇದ್ರೆ ಈ ರೀತಿಯಲ್ಲೇ ಬರಿಬೇಕು, ಮಕಾರ ಎಂಡ್ ಮಾಡಬೇಕು. ಒಂದು ವಾಕ್ಯದಲ್ಲಿ ಮಕಾರ ಬರ್ತಾ ಇದೆ, ಆ ವಾಕ್ಯದ ಆ ಮಕಾರದ ನೆಕ್ಸ್ಟ್ ಒಂದು ವರ್ಡ್ ಇದೆ, ಅದು ವ್ಯಂಜನವಾಗಿದ್ರೆ ಮಾತ್ರ ಅಲ್ಲಿ ಅನುಸ್ವಾರವನ್ನ ಹಾಕಬೇಕು. ಈಗ ಉದಾಹರಣೆಗೆ ತ್ವಂ ಈಶ್ವರಃ ಅಸಿ ಅಂತ ಇದೆ. ಇಲ್ಲಿಯೂ ಸಹ ಮಕಾರ ಬಂದಿದೆ, ಆದರೆ ಅದರ ನೆಕ್ಸ್ಟ್ ಶಬ್ದ ಅನ್ನುವಂಥದ್ದು ಪ್ರಾರಂಭ ಆಗ್ತಿರೋದು ಓವಲ್ ಸ್ವರದಿಂದ, ವ್ಯಂಜನದಿಂದ ಅಲ್ಲ. ಆದ್ದರಿಂದ ಇಲ್ಲಿ ಮಕಾರ ಹಾಗೆ ಉಳಿತದೆ. ಆದರೆ ವ್ಯಂಜನವಿದ್ರೆ, ಅದರ ನೆಕ್ಸ್ಟ್ ಅಕ್ಷರ ವ್ಯಂಜನವಿದ್ರೆ ಮಕಾರ ಹೋಗಿ ಅನುಸ್ವಾರವನ್ನ ಬರಿಬೇಕು. ಇಲ್ಲಿ ಅಹಂ ಗಾಯಿಕಾ ಅಸ್ಮಿ, ಅದೇ ತ್ವಂ ಗಾಯಿಕಾ ಅಸ್ಮಿ ಅಸಿ ಅಂತ ಆಗ್ತದೆ. ಈ ರೀತಿಯಲ್ಲಿ ಬರ್ತದೆ, ಅನುಸ್ವಾರವನ್ನ ಹಾಕಬೇಕು. ಉದಾಹರಣೆಗೆ ಪುಸ್ತಕಂ ನಾಸ್ತಿ, ಇಲ್ಲಿ ಪುಸ್ತಕಂ ಮಕಾರ ಕೇಳಿಸ್ತಾ ಇದೆ, ಆದರೆ ಅದರ ನೆಕ್ಸ್ಟ್ ಶಬ್ದ ನ ಇಂದ ಶುರುವಾಗ್ತದೆ, ಅದು ವ್ಯಂಜನ. ಆದ್ರಿಂದ ಇಲ್ಲಿ ಮಕಾರದ ಬದಲು ಅನುಸ್ವಾರವನ್ನ ಹಾಕಿದ್ದಾರೆ. ಇಲ್ಲಿ ಪುಸ್ತಕಂ ಅಸ್ತಿ, ಅಲ್ಲೂ ಮಕಾರ ಇದೆ, ಆದರೆ ನೆಕ್ಸ್ಟ್ ಅಕ್ಷರ ಅನ್ನುವಂಥದ್ದು ವ್ಯಂಜನ ಅಲ್ಲ, ಅದು ಸ್ವರ ಆಗಿರೋದ್ರಿಂದ ಮಕಾರ ಹಾಗೆ ಉಳಿತದೆ, ಅನುಸ್ವಾರವನ್ನ ಹಾಕಬಾರದು ಅಲ್ಲಿ. ಇದು ಬರೆಯುವಲ್ಲಿರುವಂತಹ ಒಂದು ರೂಲ್ಸ್. ಸೊ ಈ ಚಾಪ್ಟರ್ ಅಲ್ಲಿ ಅಹಂ, ಅಸ್ಮಿ, ಆವಾಂ, ಸ್ವಹ, ವಯಂ, ಸ್ಮಃ, ತ್ವಂ, ಅಸಿ, ಯುವಾಂ, ಸ್ಥಃ, ಯೂಯಂ, ಸ್ಥ, ಈ ರೀತಿಯಲ್ಲಿ ಬರುತ್ತೆ. ಅಹಂ, ಇಲ್ಲಿ ಅಸ್ಮಿ ಬದಲು ಬೇರೆ ಕ್ರಿಯಾಪದಗಳನ್ನು ಉಪಯೋಗಿಸಬಹುದು. ಹಿಂದಿನ ಚಾಪ್ಟರ್ ಅಲ್ಲಿ ಭ್ರಮತಿ, ವಿಹರತಿ, ಹಾಗೆ ಗಚ್ಚತಿ, ಈ ರೀತಿಯ ಕ್ರಿಯಾಪದಗಳು ಇದ್ವು. ಅದನ್ನು ಹೇಗೆ ಉಪಯೋಗಿಸಬಹುದು? ಗಚ್ಛಾಮಿ ಅಹಂ, ಲಿಖತಿ ಅಂತ ತಗೊಳ್ಳೋಣ, ಲಿಖಾಮಿ, ಆವಾಂ ಲಿಖಾವಹ, ವಯಂ ಲಿಖಾಮಹ. ಇದೇ ರೀತಿಯಲ್ಲಿ ಉಳಿದದ್ದು ಬರುತ್ತೆ. ಗಚ್ಛಾಮಿ, ಗಚ್ಛಾವಹ, ಗಚ್ಛಾಮಹ, ಪಿಬಾಮಿ, ಪಿಬಾವಹ, ಪಿಬಾಮಹ, ಭ್ರಮಾಮಿ, ಭ್ರಮಾವಹ, ಭ್ರಮಾಮಹ, ಈ ರೀತಿ ಆಗ್ತದೆ. ಅದೇ ತ್ವಂ ರೂಪ ಹೇಗಾಗ್ತದೆ? ಲಿಖಸಿ, ಲಿಖತಃ, ಲಿಖತ, ಲಿಖತ, ಈ ರೂಪವನ್ನು ಪಡೆಯುತ್ತದೆ. ತ್ವಂ ಪಾಠಂ ಲಿಖಸಿ, ಯುವಾಂ ಲಿಖತಃ, ಯೂಯಂ ಲಿಖತ. ಅಥವಾ ಭ್ರಮಸಿ, ಭ್ರಮತಃ, ಭ್ರಮತ, ವದಸಿ, ವದತಃ, ವದಥ, ಪಿಬಸಿ, ಪಿಬತಃ, ಪಿಬಥ, ಈ ರೀತಿಯಾಗಿ ಬರ್ತದೆ. ಮುಂದೆ ವಯಂ ಅಭ್ಯಾಸಂ ಕುರ್ಮಃ, ಈ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟ್ಸ್ ಅಥವಾ ಇನ್ಫಾರ್ಮೇಷನ್ ಕೊಡೋದಿದ್ರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಧನ್ಯವಾದ.